ಮನೆಗೆ ಯಪ್ಪ ಇಷ್ಟೊತ್ತು ಕಾದಿದ್ದಕ್ಕೆ ಇವಾಗ ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಹೋದ್ರು. ನಮ್ಮ ಅಜ್ಜಿ ಸ್ನಾನಕ್ಕೆ ಹೋಗಿರ್ಬೇಕು ಅನ್ನಿಸ್ತದೆ. ಈಗ ಆ ಅಮೇರಿಕ ಹುಡುಗಿತಾಗ ಏನಾರ ಮಾತಾಡ್ಬೇಕಲ್ಲ ನಾನು. ಆ ಹುಡುಗಿತಾಗ ಹೆಂಗನ ನೈಯಸ್ ಮಾಡ್ಬಿಟ್ಟು ಒಂಚೂರು ಆಸ್ತಿ ಪಾಸ್ತಿ ಏನಾರ ಸಿಗ್ತದೇನೋ. ಆಸ್ತಿ ಬೇಡ, ದುಡ್ಡನ ಸಿಗ್ತದೇನೋ. ಏನಾರ ಒಂದು ಪ್ಲಾನ್ ಮಾಡಬೇಕು, ನೋಡ್ತಾ ಇರು. ಈಗ ಹೋಗಿ ಹೆಂಗೆ ಕರೆಯೋದು? ಎಲ್ಲವಳವಳು? ಅಯ್ಯ, ಇದೇನಿದೊಳ್ಳೆ ಗೂಬೆ ಥರ ಕುಂತ್ಕೊಂಡವಳಲ್ಲ ಇವಳು. ಅಯ್ಯೋ, ವಯ್ ವಯ್, ಇವಳಿಗೇನು ಕೇಳಿಸದೇ ಇಲ್ವೇನೋ. ಓಯ್ ಅಮೆರಿಕ ಹುಡುಗಿ, ಅಮೆರಿಕ ಹುಡುಗಿ. ಅಯ್ಯೋ, ನೀನು ನನ್ನ ಥರನೇ ಇದೆಯಲ್ಲ ಸೇಮು. ನೀನು ಅಯ್ಯೋ, ನೀನು ಈ ಮನೆ ಹುಡುಗಿನೇನಾ? ನಾನೇ ನಿನ್ನ ಥರ ಇಲ್ಲ, ನೀನೇ ನನ್ನ ಥರ ಇರೋದು. ಇದೇನು ಮೂಗು, ಕಣ್ಣು, ಬಾಯಿ ಎಲ್ಲ ಜೆರಾಕ್ಸ್ ಕಾಪಿ ನನ್ನ ಥರನೇ ಐತಲ್ಲ. ಆದರೆ ನೀನು ಮಾಡ್ರನ್ನಾಗಿರೋ ಡ್ರೆಸ್ ಹಾಕ್ತೀಯ, ನಾನು ಹಾಕಕ್ಕಿಲ್ವಲ್ಲ, ಅದಕ್ಕೆ ಹಿಂಗಿದ್ದೀನಿ. ಅದಕ್ಕೆ ಅನ್ನಿಸ್ತೈತೆ ನಿಮ್ಮ ಮನೆಯವರು ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು. ನೀನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರಾ? ನಮ್ಮ ಮನೆಯರ? ನೀನು ನಾನು ಒಂದೇ ಥರ ಹೆಂಗಿರಕ್ಕೆ ಸಾಧ್ಯ? ನೋಡು, ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಬಾ ಈಚೆ ಕಡೆ ಹೋಗಿ ಮಾತಾಡೋಣ. ಇಲ್ಲಿಬ್ಬರೂ ಯಾರಾದರೂ ನೋಡಿಬಿಟ್ರೆ ಆಮೇಲೆ ಏನು ಎತ್ತಂತ ಗೊತ್ತಿಲ್ಲದಂಗೆ ಏನೇನೋ ಆಗೋಗ್ಬಿಡ್ತದೆ. ಮೊದಲು ನಾನು ನಿನ್ನ ಹತ್ರ ಡೀಲ್ ಮಾತಾಡಬೇಕು. ಬಾ ಹೋಗೋಣ ಈಚೆ ಕಡೆ. ನೋಡು, ನನಗೆ ಯಾವ ಡೀಲು ಬೇಡ. ನೀನು ಬಂದಿದೆಯಲ್ಲ, ನೀನು ಮನೆಗೆ ಇದ್ಬಿಡು, ನನ್ನ ಬಸ್ ಹತ್ತಿಸ್ಬಿಡು, ನಾನು ಹೊರಟೋಗ್ಬಿಡ್ತೀನಿ. ಇಲ್ಲಿಗೆ ಬಂದಮೇಲೆ ನನ್ನ ಪರ್ಸು, ನನ್ನ ATM ಕಾರ್ಡು, ನನ್ನ ಮೊಬೈಲು ಎಲ್ಲ ಹೊರಟೋಯ್ತು. ಏನು ಕಾಣಿಸ್ತಾನೆ ಇಲ್ಲ. ನಿಮ್ಮ ಮನೆ ಇಲ್ಲಿಂದ ಹೋಗಬೇಕು ಅಂತಂದರೆ ಫೋನು ಕೊಡ್ತಾ ಇಲ್ಲ, ನನ್ನ ಮನೆಯಿಂದ ಈಚೆ ಕಡೆಗೂ ಕಳಿಸ್ತಾ ಇಲ್ಲ. ನನಗಂತೂ ನೀವು ನೋಡಿ ಆಶ್ಚರ್ಯ ಆಗ್ತಾಯಿತ್ತೆ. ನೀನು ನನ್ನ ಥರ ಇದೆಯಲ್ಲ ಅಂತ ಹೇಳಿ. ಸರಿ ಸರಿ ಆಯಿತು, ಬಾ, ನನ್ನನ್ನು ಮಾತಾಡಿಸ್ಬಿಟ್ಟು ದಯವಿಟ್ಟು ನನ್ನ ಊರಿಗೆ ಬಸ್ನ ಹತ್ತಿಸ್ಬಿಡು, ಹೊರಟೋಗ್ಬಿಡ್ತೀನಿ. ಆಸ್ತಿ ಎಲ್ಲ ಬಿಟ್ಬಿಟ್ಟು ಬಸ್ ಹತ್ತಿಸ್ಬೇಕಂತ ಬಸ್ ಹತ್ತಿಸ್ತಾರೆ ಈಗಲೇ. ನೀನು ನಾನೇ ಬಸ್ ಹತ್ಕೊಂಡು ಹೋಗ್ಬೇಕು, ಅಲ್ಲಿ ಆರಾಮಾಗಿರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಇವಳು ನೋಡು. ಸರಿ ಬಾ ನೋಡೋಣ. ಅಯ್ಯೋ ಪ್ಲೀಸ್, ಅದು ಏನು ಮಾತಾಡಬೇಕು ಮಾತಾಡು. ನಾನಂತೂ ಇಲ್ಲಿಂದ ಹೊರಟೋಗ್ಬಿಡ್ಬೇಕು. ನಾನು ಇಲ್ಲಿಂದ ಕಳಿಸ್ಕೊಟ್ಬಿಡು. ಇಲ್ಲ, ನನ್ನ ಫ್ರೆಂಡ್ ಇದ್ದಾನೆ, ಅವನಿಗೆ ಕಾಲ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗ್ತಾನೆ ಅವನು. ಹಾಂ, ನಿನ್ನನ್ನು ಕರ್ಕೊಂಡೋಗಿ ಏನು ಮಾಡ್ತಾನೆ? ಅಲ್ಲಿ ನಿಮ್ಮ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅವನಲ್ಲ, ಅವನಂತೂ ಒಳ್ಳೆ ರಾಕ್ಷಸಂತರ ಆಡ್ತಾವನೆ. ನಿನ್ನಂತೂ ಹಿಡ್ಕೊಂಡು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾವನೆ. ನಾನು ಹಿಡ್ಕೊಂಡು ಹೊಡಿಯಕ್ಕೆ ಬಂದ, ನಾನು ಸುಮ್ಮನೆ ಬಿಡ್ತೀನ? ಹಾಕೊಂಡು ಚೆನ್ನಾಗಿ ರುಬ್ಬಿಟ್ಟು ಉಗುತ್ತು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಆದರೂ ನನ್ನ ಮಗ ಬಿಡೋದೇ ಇಲ್ಲ. ನಿಮ್ಮ ಅಪ್ಪಂಗೆ ಏನೋ ಹುಷಾರಿಲ್ವಂತೆ. ಅದು ಸರಿ, ನೀನು ನಿಜವಾಗೂ ಸ್ವಂತ ನೀನು ನಿಮ್ಮ ಅಪ್ಪ ಅಮ್ಮನ ಮಗಳೇನೇನಾ? ಹಾಂ, ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ನನ್ನ ಥರನೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ನನಗೆ ಡೌಟ್ ಬರ್ತಾಯಿತ್ತು ಅಷ್ಟೇನೆ. ಇಲ್ಲ, ನಮ್ಮಮ್ಮ ನನ್ನ ಹತ್ರ ಏನು ಹೇಳಿಲ್ಲ, ಆದರೆ ಬೇರೆಯವರಿಂದ ಗೊತ್ತಾಯಿತು ನಮ್ಮ ಅಪ್ಪ ಅಮ್ಮನ ಸ್ವಂತ ಮಗಳಲ್ಲ ಅಂತ. ಅದೇ ನಮ್ಮಮ್ಮ ಈ ಊರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಅದಕ್ಕೆ ಹುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟರೊಳಗಡೆ ನಿಮ್ಮ ಮನೆಗೆ ತಗ್ಲಾಕೊಂಬಿಟ್ಟು ಬೇಡ ನನಗೆ ಕಾಟ. ಅಯ್ಯೋ, ನಿಮ್ಮ ಅಜ್ಜಿ ಒಂದು ಹತ್ರ ಕಾಟ ಕೊಡ್ರೆ, ನಿಮ್ಮ ಅಮ್ಮ ಒಂದು ಹತ್ರ ಕಾಟ ಕೊಡ್ತೈತೆ, ನಿಮ್ಮ ಅಪ್ಪ ಇನ್ನೊಂದು ಥರ ಕಾಟ ಕೊಡ್ತಾರೆ. ನನಗಂತೂ ತಲೆ ಕೆಟ್ಟೋಯ್ತು. ಇಲ್ಲಿಂದ ಓಡೋಗೋಕ್ಕೆ ಸಾಧ್ಯನೇ ಆಗಲಿಲ್ಲ. ನನಗೆ ಗೊತ್ತಾಯಿತು ನನ್ನ ಥರನೇ ಯಾರೋ ಒಬ್ರು ಇದ್ದಾರೆ ಇವ್ರ ಮನೆಗೆ. ಅದಕ್ಕೇನೆ ಇವ್ರನ್ನ ನನ್ನ ಹಿಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತಾಯಿತು. ಅದಕ್ಕೇನೆ ವೆಯ್ಟ್ ಮಾಡಿದೆ, ನೀನು ಇವತ್ತೆಲ್ಲ ನಾಳೆ ಬರ್ತೀಯಾ, ನಾನು ಇಲ್ಲಿಂದ ಹೋಗ್ಬೋದು ಅಂತ ಹೇಳಿ. ಏನು, ನೀನು ನಿಮ್ಮ ಅಮ್ಮನ ಹುಡುಕೊಂಬಂದ? ನಿಮ್ಮ ಅಮ್ಮನ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ನಿಮ್ಮಮ್ಮ? ಈ ಹಳ್ಳಿನಾಗೆ ನಾಯಿ ಮರಿ ಹೆಸರಿಂದ ಹಿಡಿದು ದೊಡ್ಡ ದೊಡ್ಡವ್ರ ಹೆಸರು ತನಕ ಎಲ್ಲನೂ ನನಗೆ ಗೊತ್ತು. ಯಾರು ಅಂತ ಹೇಳ್ತೀನಿ ನಾನೇನೆಯ. ನನಗೆ ಅಪ್ಪ ಅವ್ರ ಹೆಸರೆಲ್ಲ ಗೊತ್ತಿಲ್ಲ, ಆದರೆ ನಮ್ಮ ಅಮ್ಮನ ಹೆಸರು ಶಾರದಾ ಅಂತ ಹೇಳಿದ್ರು. ಶಾರದಾ ಅಷ್ಟು ಗೊತ್ತು ಅಷ್ಟೇನೆ. ಇದೇ ಹಳ್ಳಿ ಅಂತ ಹೇಳ್ದ ನನ್ನ ಫ್ರೆಂಡು, ಅದಕ್ಕೆ ಹುಡ್ಕೊಂಡು ಬಂದೆ. ಏನು, ನಿಮ್ಮ ಅಮ್ಮನ ಹೆಸರು ಶಾರದಾ ಅಂತನಾ? ಹಾಂ, ಶಾರದಾ ಅಂತ. ಯಾಕೆ, ನಿನಗೆ ಗೊತ್ತಾ? ಅವ್ರು ಬದುಕಿದ್ದಾರೆ ತಾನೇ? ಎಲ್ಲಿದ್ದಾರೆ, ಹೆಂಗಿದ್ದಾರೆ, ಚೆನ್ನಾಗಿದ್ದಾರಾ? ನೀನು ಇಷ್ಟು ದಿನ ಮನೆಗಿದ್ದಲ್ಲ, ಅವರೇ ಶಾರದಾ. ನಮ್ಮ ಅಮ್ಮನ ಹೆಸರು ಶಾರದಾನೇನೆ. ಏನು ಹೇಳ್ತಿದೀಯಾ? ಅಂದರೆ ನಮ್ಮಮ್ಮ ನಿಮ್ಮಮ್ಮ ಒಬ್ಬರೇನೇನಾ? ಶಾರದಾ ಅಂತ ತುಂಬ ಜನ ಇರ್ತಾರೆ, ನಾವು ಊರಾಗ ಗೊತ್ತಿಲ್ಲ. ಆದರೆ ನಿಮ್ಮಮ್ಮನ ಹೆಸರು ಶಾರದಾ, ನಮ್ಮಮ್ಮನ ಹೆಸರು ಶಾರದಾ ಅಂತ ಹೇಳಿದ್ರೆ ನಾವಿಬ್ಬರು ಏನಾದರೂ ಅಕ್ಕ ತಂಗಿರಿರ್ಬೋದಾ? ನನಗೇನು ಗೊತ್ತಾಗ್ತಿಲ್ಲ. ನಮ್ಮಮ್ಮ ಎಂದು ನನಗೆ ಅಕ್ಕ ತಂಗಿರವ್ರೆ ಅಂತ ಹೇಳಿಲ್ಲ. ನೀನೊಬ್ಬಳೇ ಮಗಳು ಅಂತ ಹೇಳ್ಬಿಟ್ಟು ಬೆಳೆಸವ್ರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನನಗಂತೂ ಗೊತ್ತಿಲ್ಲ. ನನಗಂತೂ ಕನ್ಫ್ಯೂಸ್ ಆಗ್ತಾಯಿದೆ. ನೀನು ನೋಡ್ತಾ ಇದ್ರೆ ನೀನು ನನ್ನ ಥರನೇ ಇದೆಯಾ? ಆದರೆ ನೀನು ಅದು ಹೆಂಗೆ ಅಮೇರಿಕಕ್ಕೆ ಹೊಂಟೋಗ್ಬಿಟ್ಟೆ ಅಂತ. ನಮ್ಮನೆಗೆ ಹುಟ್ಟಿದ್ರೆ ನೀನು ಹೆಂಗೆ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ? ನನಗೂ ಅದೇ ಗೊತ್ತಾಗ್ತಿಲ್ಲ. ಆದರೆ ನಮ್ಮ ಅಪ್ಪ ಅಮ್ಮ ಈ ಥರ ಇರ್ತಾರೆ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ಏನೋ ಒಂಥರ ಅಂದ್ಕೊಂಡಿದ್ದೆ ಬಿಡು. ಆದರೆ ಈಗ ನಾನು ಇಷ್ಟು ದಿನ ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೆ ಅಂತ ಕೇಳೋಕ್ಕೇನೆ ಒಂಥರ ಖುಷಿ ಆಗ್ತಾಯಿತ್ತೆ. ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗೈತಲ್ಲ. ಇವಾಗ ಒಂದ್ಸಲ ಅಮ್ಮನ ನೋಡಬೇಕು, ಒಂದ್ಸಲ ತಬ್ಕೋಬೇಕು, ಮಾತಾಡಬೇಕು ಅಂತ ಅನ್ನಿಸ್ತಾಯಿತ್ತು ನನಗಂತೂ. ನಾನು ಈರೊಳೊಬ್ಬಳೆ ಮಗಳು, ಆಸ್ತಿ ಎಲ್ಲ ನನಗೆ ಸಿಗ್ತೈತೆ, 2 ಎಕರೆ ಹೊಲ, ಮನೆ ನನ್ನ ಹೆಸರಿಗೆ ಆಯ್ತದೆ ಅಂತ ಎಷ್ಟೆಲ್ಲ ಆಸೆ ಆಗಿದ್ದೆ. ಆದರೆ ಇವಾಗ ನೋಡಿದ್ರೆ 1 ಎಕರೆ ಹೊಲ, ಅರ್ಧ ಮನೆ ಸಿಗ್ತದಲ್ಲ ನನಗೆ. ನಮ್ಮ ಅಪ್ಪ ಯಾಕಿಂತ ಕೆಲಸ ಮಾಡ್ತು? ನಮ್ಮ ಅಪ್ಪನ ಸೆಟಪ್ ಮಗಳಿರ್ಬೋದಾ? ನಮ್ಮ ಅಪ್ಪನ ಯೋಗ್ಯತೆಗೆ ಅಮೇರಿಕ ಹೆಂಗ್ಸದೆ ಸೆಟಪ್ ಇಕ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಏನೋ ಮಧ್ಯದಾಗ ನಡೆದಿರಬೇಕು. ಏನು ಅಂತಲೇ ಗೊತ್ತಾಯ್ತಿಲ್ವಲ್ಲ ನನಗೆ.
ನೋಡು, ಏನು ನಡೀತೈತೆ ಏನು ನಡೆದೈತೆ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಅಮ್ಮನ್ನ ಯಾರನ್ನಾದ್ರೂ ಒಂದ್ಸಲ ಕೂರಿಸ್ಕೊಂಡು ಕೇಳಿದ್ರೆ ನಮ್ಮಮ್ಮ ಎಲ್ಲ ಸತ್ಯನೂ ಬಾಯ್ಬಿಡ್ತಾರೆ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ, ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಆದರೆ ನಿಮ್ಮನೆ ನೋಡಬೇಕು ಬೆಂಗಳೂರಾಗೆ, ದೊಡ್ಡ ಮನೆ ಬೆಂಗಳೂರಾಗೆ. ಅಷ್ಟೇ ಅಲ್ಲ, ಏನು ಕೂತ್ರು ನಿಂತರು ನೆಮ್ಮದಿಗಿರ್ಬೋದು, ಕೈ ತುಂಬ ದುಡ್ಡು ಚೆಲ್ಲಾಡ್ತಿರ್ತದೆ. ಹಾಂ, ಎಷ್ಟು ಚೆನ್ನಾಗೈತೆ. ಆದರೆ ಅವ್ನು ಅವನಲ್ಲ, ನಿಮ್ಮ ದೊಡ್ಡಪ್ಪನೇ ಅವನೋ, ಅವ್ನು ದೊಡ್ಡ ಗೂಬೆ ಇದ್ದಂಗೆ. ಅವನೊಬ್ಬನ ಟಾರ್ಚರ್ ಬಿಟ್ಟರೆ ನಿಮ್ಮ ಮನೆಯಾಗೆ ಅಂತೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಐತೆ. ನನಗಂತೂ ನಿಮ್ಮ ಮನೆ ಜಾಸ್ತಿ ಇಷ್ಟ ಆಯಿತು. ನನಗೆ ನಿಮ್ಮ ಮನೆಯೇ ಜಾಸ್ತಿ ಇಷ್ಟ ಆಯಿತು. ಅಲ್ಲಿ ಹೋದ್ರೆ ಬರೀ ಟಾರ್ಚರ್ ಕೊಡ್ತಾರೆ ಸುಮ್ಮನೆನೇ. ಏನು ಮಾಡೋಣ, ಅಲ್ಲಿ ನಮ್ಮ ದೊಡ್ಡಪ್ಪ ಸರಿಯಿಲ್ಲ, ಹೆವಿ ಟಾರ್ಚರ್ ಕೊಡ್ತಾರೆ. ಅದಕ್ಕೆ ಅಮ್ಮ ನೀನು ದೂರ ಹೋಗೋ, ಎಲ್ಲಾದರೂ ಇದ್ಬಿಡು ಅಂತ ಹೇಳಿದರು. ಅದಕ್ಕೆ ಬಂದಿಲ್ಲ 2 ದಿನ ಇದ್ದಿದ್ದು. ಇನ್ನೂ 1-2 ದಿನ ಅಮ್ಮನ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ನನಗೆ ನಿಮ್ಮ ಮನೆಗೆ ಹೋಗ್ಬಿಟ್ಟು ಇನ್ನೂ 1-2 ದಿನ ಎಂಜಾಯ್ ಮಾಡ್ಕೊಂಡು ಕಾರಾಗೆ, ಆಮೇಲೆ ಮಾಲು ಗೀಲು ಓಡಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡಿರ್ಬೇಕು ಅಂತ ಅನ್ನಿಸ್ತೈತೆ. ಆದರೆ ಅಲ್ಲಿ ನಮ್ಮ ದೊಡ್ಡಪ್ಪ ಸುಮ್ಮನೆ ಬಿಡಲ್ಲ ಅಲ್ವಾ ನಿನಗೆ, ಸುಮ್ಮನೆ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಅಲ್ಲಿ ನೆಮ್ಮದಿ ಇರೋಕ್ಕಾಗಲ್ಲ ನೀನು. ನನ್ನ ಮಗ ನನ್ನ ಟಾರ್ಚರ್ಗೆ ಎದ್ನೋ ಅಂತ ಓಡೋಗ್ಬೇಕು. ಅದು ಬಿಟ್ಬಿಟ್ಟು ನಾನು ಯಾಕೆ ಅವ್ನ ಟಾರ್ಚರ್ಗೆಲ್ಲ ತಲೆ ಕೆಡಿಸ್ಕೊಳ್ಳಿ, ಸಾಧ್ಯನೇ ಇಲ್ಲ. ಹಾಗಾದರೆ ನಾನು 1-2 ದಿನ ಇಲ್ಲಿ ಇರ್ಬೋದಲ್ವಾ, ಅಪ್ಪ ಅಮ್ಮನ ಜೊತೆ ಖುಷಿಯಾಗಿ. ಇಷ್ಟು ದಿನ ಗೊತ್ತಿರಲಿಲ್ಲ ಅಲ್ವಾ, ಈಗ ಗೊತ್ತಾದ ಮೇಲೆ ಏನೋ ಒಂಥರ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ. ಆದರೆ ನನಗೆ ಅವರೇ ಅಪ್ಪನೋ ಅಮ್ಮನೋ ಹೌದೋ ಅಲ್ವೋ ಅಂತ ನಂಗೆ ಗೊತ್ತಾಗಬೇಕು. ನಿಮ್ಮ ಅಮ್ಮ ಅಂದರೆ ಅಮ್ಮನ ಹತ್ರ ಹೋಗ್ಬಿಟ್ಟು ನೀನು ಏನು ನಡೀತು ಘಟನೆ ಅಂತ ಹೇಳ್ಬಿಟ್ಟು ಕೇಳ್ತೀಯಾ. ಅಲ್ಲ, ನಿಜನ ಸುಳ್ಳ ಗೊತ್ತಿಲ್ಲ, ನಮ್ಮಮ್ಮ ಆಗದೆ ಇರ್ಬೋದು. ಆದರೆ ನಾನು ಹೆಂಗೆ ಹುಟ್ಟಿದೆ ಏನು ಎತ್ತ ಅಂತ ಗೊತ್ತಾಗಬೇಕಲ್ವಾ, ಕೇಳ್ತೀಯಾ? ಖಂಡಿತ. ಆದರೆ ಇವಾಗ ನೀನು ಪ್ಯಾಂಟ್ ಶರ್ಟ್ ಹಾಕೊಂಡು ನೀನೇ ಮಗಳು ಅಂತ ಇದು ಮಾಡ್ತಿದ್ಯಾ. ಅದಕ್ಕೆ ನನ್ನ ಬದಲು ನೀನೇ ಹೋಗ್ಬಿಟ್ಟು ಕೇಳಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ನಮ್ಮಮ್ಮ ಪಾಪ ಒಳ್ಳೆಯವರು, ಆ ಥರ ಈ ಥರ ಏನು ಮಾಡಲ್ಲ, ಪಟ 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 ಅಂತ ಎಲ್ಲ ನಿಜ ಹೇಳ್ಬಿಡ್ತಾರೆ. ಹಾಂ, ಅದೇ ಸರಿ, ನಾನೇ ಅಮ್ಮನ ಹತ್ರ ಹೋಗ್ಬಿಟ್ಟು ಎಲ್ಲ ಮಾತಾಡ್ತೀನಿ. ಆದರೆ ನೀನು ನಮ್ಮನೆಗೆ ಹೋಗ್ಬೇಕಾದ್ರೆ ಹುಷಾರು. ನಮ್ಮನೆಗೆ ನಮ್ಮ ದೊಡ್ಡಪ್ಪ ಕಳ್ಳನ ಮಗ ಸರಿ ಇಲ್ಲ, ಅವ್ನು ನಿನಗೆ ಏನು ಬೇಕಾದರೂ ಮಾಡಿಬಿಟ್ಟು ಸಾಯ್ಸೋಕ್ಕೂ ಎಸ್ತನಲ್ಲ ಅವನು. ಆದರೆ ಹುಷಾರಾಗಿರು, ಸರಿನಾ? ಆದರೆ ಡಾಕ್ಟರ್ ನಾನು, ನೀನು ಡಾಕ್ಟರ್ ಅಂತ ಹೇಳ್ಕೊಂಬಿಟ್ಟು ಆಮೇಲೆ ಸುಮ್ಮನೆ ಟಾರ್ಚರ್ ಮಾತ್ರ ಕೊಡಬೇಡ. ಯಾರಿಗಾದ್ರೂ ಇಂಜೆಕ್ಷನ್ ಕೊಟ್ಬಿಟ್ಟು ಆಮೇಲೆ ಹೊಗೆಗೆ ಹಾಕಿಸ್ಬಿಟ್ಟು ನನ್ನ ಸರ್ಟಿಫಿಕೇಟ್ ಎಲ್ಲ ಲ್ಯಾಪ್ಸ್ ಆಗಿಬಿಡ್ತೈತೆ. ಡಾಕ್ಟರ್ ಆಗಬೇಕು ಅಂತ ನಂಗೇನು ಆಸೆ ಇಲ್ಲ. ಡಾಕ್ಟ್ರು ಅಂತ ಹೇಳಿದ್ರೆ ಏನೋ ಒಂಥರ ಸ್ಕೋಪ್ ಅಲ್ವಾ, ಬಿಲ್ಡಪ್ ಅಲ್ವಾ, ಅದಕ್ಕೆ ಡಾಕ್ಟ್ರು ಅಂತ ಹೇಳ್ಕೊಂಡು ಓಡಾಡ್ತೀವಿ ಅಷ್ಟೇ. ಅಯ್ಯಯ್ಯೋ ದಯ್ಯ, ಈ ಪಾರಿನ ದಯ್ಯ ಇನ್ನೂ ಬಿಟ್ಬಿಟ್ಟು ಹೋಗಿಲ್ಲ. ಅಯ್ಯೋ ದಯ್ಯ, ಅಯ್ಯೋ ಆಶಾ, ದಯ್ಯ ಕಣಮ್ಮ, ದಯ್ಯ ನಿನ್ ಮುಂದೆ ನಿಂತೈತೆ, ನೀನ್ ದಯ್ಯ ಜೊತೆನೇ ಮಾತಾಡ್ತಾ ಇದೀಯಾ? ಅಯ್ಯೋ, ದಯ್ಯನ ಇಲ್ವಲ್ಲ, ನಾನು ದಯ್ಯ ಜೊತೆ ಮಾತಾಡ್ತಿಲ್ಲ. ನನ್ನ ಫ್ರೆಂಡ್ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಇಲ್ಲ ಕಣಮ್ಮ, ನಿನ್ ಮುಂದೆ ಪ್ಯಾಂಟ್ ಶರ್ಟ್ ಹಾಕೊಂಡೈತೆ ಕಣಮ್ಮ, ದಯ್ಯ ನಿಂತ್ಕೊಂಡೈತೆ. ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತದೆ. ನನಗಂತೂ ಯಾರು ಕಾಣ್ತಿಲ್ವಲ್ಲ. ಅಲ್ಲಡು, ನಿನ್ ಮುಂದೆ ನಿನಗೆ ದಯ್ಯ ನಿಂತ್ಕೊಂಡೈತೆ, ಕಾಣಿಸ್ತಿಲ್ವಾ ನಿಂಗೆ? ಇಲ್ವಲ್ಲ, ನಂಗೆ ಯಾವ ದಯ್ಯನೂ ಕಾಣಿಸ್ತಿಲ್ವಲ್ಲ. ಹಾ, ಏನ್ ಮಾಡಿದ್ರು ದಯ್ಯ ನಿನ್ ಬುಡಂಗ್ ಕಾಣೆ ನಾನು. ದಯ್ಯ ಮಾತ್ರ ನಿನ್ ಬುಡಕ್ಕಿಲ್ಲ ಕಣವ. ಆ ಪಾರಿನ ದಯ್ಯ ನಿನ್ನೆ ಹಿಡ್ಕೊಬಿಟ್ಟೈತೆ. ನಿನ್ ಥರನೇ ನೀಯ ಕಾಣಿಸ್ತೈತೆ ನೋಡಕ್ಕೆ. ಸಿಎಂ ನಿನ್ ಥರನೇ ನೀ ಐತೆ. ಅಯ್ಯೋ, ಎಲ್ಲ ನಿಮ್ಮ ಭ್ರಮೆ ಅಂತ ಅನ್ನಿಸ್ತೈತೆ. ಸುಮ್ಮನಿರಿ, ಯಾವ ದಯ್ಯನೂ ಇಲ್ಲ, ಏನೂ ಇಲ್ಲ. ನೀವು ಸುಮ್ಮನೆ ನನಗೆ ಎದುರಿಸ್ತಾ ಇದ್ದೀರಾ ಅಷ್ಟೇನೆ. ಅಯ್ಯೋ, ಹೋಗಿ ಸುಮ್ಮನೆ, ನನ್ನ ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇನೆ. ಅಲ್ಲ, ಬೇಕಾದ್ರೆ ಹೇಳು, ಇನ್ನೊಂದ್ಕಿತ ದಯ್ಯ ಬಿಡಿಸ್ತೀನಿ. ಅದು ನಿನ್ ಮೈ ಮೇಲಿಂದ ಸೇರ್ಕೊಬಿಟ್ಟು ಈಗ ಬಂದ್ಬಿಟ್ಟು ನೀನ್ ಪಕ್ಕದಾಗ ನಿಂತ್ಕೊಬಿಟ್ಟೈತೆ. 10,000 ರೂಪಾಯಿ ಕೊಡಕ್ಕೆ ಹೇಳು. ಪಕ್ಕದಾಗಿರೋ ದಯ್ಯನೂ ನಾನು ಹಂಗೋ ಹಿಂಗೋ ಮಾಡಿ ನನ್ನ ಮಂತ್ರ ಶಕ್ತಿಯಿಂದ ಓಡಿಸ್ಬಿಡ್ತೀನಿ. ಈಗ ನೀವು ಇಲ್ಲಿ ಹಿಂಗೆ ನಿಂತ್ಕೊಂಡು ನನ್ನ ತಲೆ ತಿಂತಾ ಇದ್ರಿ ಅಂತ ಹೇಳಿದ್ರೆ ₹1 ದುಡ್ಡು ಇಲ್ದಂಗೆ ಜಾಡ್ಸೋದು ನಾನು ನಿಮ್ಮನ್ನ ಓಡಿಸ್ಬಿಡ್ತೀನಿ. ಏನೋ ದಯ್ಯ ಐತೆ ಅಂತ ಹೇಳಕ್ ಬಂದಮ್ಮ, ಅಷ್ಟಕ್ಕೇನೆ ನೀಯ ಸರಿ ಬಿಡು, ಹೋಯ್ತೀನಿ. ಆ ದಯ್ಯ ಜೊತೆ ನೀನೇ ಇರು. ನೋಡ್ದಾ, ಒಳ್ಳೆ ಎಂಥ ಸ್ಥಿತಿಗೆ ತಂದುಬಿಟ್ರು ದಯ್ಯ ಗಿಯ ಅಂತ ಅನ್ಕೊಂಡು. ನೀನು ಅವತ್ತೇ ಎಲ್ಲ ಮಾತಾಡ್ಬಿಡ್ಬೇಕಿತ್ತು. ಅಯ್ಯೋ, ನೀನು ಯಾಕೆ ಸುಮ್ಮನಿದ್ದೆ? ಹಾಂ, ನಾನೆಲ್ಲನೂ ಮಾತಾಡಿದ್ದಾಯ್ತು. ನಿಮ್ಮನೆ ನಾನು ಏನು ಹೇಳಿದ್ರು ನನ್ನ ಮಾತು ಕೇಳಕ್ಕೆ ರೆಡಿನೇ ಇಲ್ಲ. ಬಿಡು, ಸಾಕಾಗೋಯ್ತು ನನಗಂತೂ. ನಿಮ್ಮೂರಾಗೆ ದೆವ್ವ ಬಿಡಿಸ್ತೀನಿ ಅಂತ ಯಪ್ಪ ಬಂದ, ಎಲ್ಲಿ ತಿರುಗಿ ಹುಣಸೆ ಬರೆ ತಗೊಂಡು ಹೊಡಿತೀನಿ ಅಂತಿದ್ನ, ಎಲ್ಲಿ ಹುಣಸೆ ಬರೆ ತಗೊಂಡು ಹೊಡೆದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾರಾಯಣನೇ ಅಯ್ಯೋ ದೆವ್ವ ಹೊರಟೋಯ್ತು ಅಂತ ಹೇಳ್ಬಿಟ್ಟು ನಾನೇನೋ ನಾಟಕ ಮಾಡಿಬಿಟ್ಟೆ. ನಿಮ್ಮ ದಳಪ್ಪಂಗೆ ನಾನಂತೂ ಹಾಕೊಂಡು 4 ರುಬ್ಬೆ ಬಿಟ್ಟಿದ್ದೀನಿ. ಎದ್ರಕಬಾರ್ದು, ಜೀವನದಾಗೆ ಆರಾಮಾಗಿರ್ಬೇಕು. ಏನೋ ನನಗಂತೂ ನಿನ್ನಷ್ಟಂತೂ ಧೈರ್ಯ ಇಲ್ಲ. ಸರಿ, ನಾನು ನಿಮ್ಮ ಅಮ್ಮನ ಮಗಳೇನ ಅಲ್ವಾ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು. ನಾನಿವಾಗ ಹೋಗಿ ಮಾತಾಡ್ತೀನಿ, ಸರಿನಾ? ನೀನು ಬಾ, ನಾನು ಹಿಂದೆ ಕೇಳಿಸ್ಕಣಿವಂತೆ. ಹಾಂ, ಸರಿ ಬಾ, ನನಗೂ ಗೊತ್ತಾಗಬೇಕು. ನನಗೊಬ್ಳು ಅಕ್ಕ ತಂಗಿ ಅವರಾ ಇಲ್ವಾ ಅಂತ ಹೇಳ್ಬಿಟ್ಟು. ನಿನ್ನ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಉಷಾ ಅಂತ. ಹೌದಾ, ನನ್ನ ಹೆಸರು ಆಶಾ ಅಂತ. ಇಬ್ರು ಹೆಸರು ಆಶಾ ಉಷಾ. ಹಾಂ.